ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿದೆ, ವಿಶ್ರಮದಲ್ಲಿ 3 ವಾರಾಂತ್ಯಗಳಲ್ಲಿ ಪ್ರತ್ಯೇಕ ಧ್ಯಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಮೊದಲು ಪ್ರಜ್ಞಾಪಾರಮಿತ ಸೂತ್ರ, ತದನಂತರ ಅಲ್ಲಮನ ಬಯಲು, ಅದಾದಮೇಲೆ ಗಾಯತ್ರಿ ಧ್ಯಾನ. ಯಾರಿಗೆ ಯಾವುದೆಲ್ಲ ಆಸಕ್ತಿ ಇರುತ್ತೋ ಅದಕ್ಕೆ ಸಂಪರ್ಕಿಸಿ ಅವರು ಭಾಗವಹಿಸ್ಬೋದು. ಇದರಲ್ಲಿ ಪ್ರಜ್ಞಾಪಾರಮಿತ ಸೂತ್ರದ ಬಗ್ಗೆ ಈಗಾಗಲೇ ಸುದೀರ್ಘವಾಗಿ ಒಂದು ವಿಡಿಯೋನಲ್ಲಿ ಪ್ರಜ್ಞಾಪಾರಮಿತ ಸೂತ್ರ ಅಂದರೆ ಏನು, ಅದರಲ್ಲಿ ಅದರ ಅರ್ಥ ಏನು ಅಂತ ವಿವರಿಸಿದ್ದಾಗಿದೆ. ಇದರಲ್ಲಿ ಮುಖ್ಯವಾಗಿ ಎಲ್ಲವನ್ನು ನೀತಿ ಅಂತ ಎಲ್ಲವನ್ನು ಬಿಡುತ್ತಾ ಹೋಗುವುದು, ತಿರಸ್ಕರಿಸುವುದಲ್ಲ, ಬಿಡುತ್ತಾ ಹೋಗುವುದು, ಬಿಡುತ್ತಾ ಕೊನೆಗೆ ಬಿಟ್ಟಿದ್ದೇನೆ ಎನ್ನುವುದನ್ನು ಬಿಡುವುದು. ಇದರ ಜೊತೆಗೆ ಮುಖ್ಯವಾಗಿ ಶೂನ್ಯ ಮತ್ತು ಕರುಣೆ. ಈ ಶೂನ್ಯತೆ ಅಂದರೆ ಅಲ್ಲಿ ಆ ಶೂನ್ಯತೆಯಲ್ಲಿ ಏನೂ ಇಲ್ಲ. ಉದಾಹರಣೆ, ಕ್ವಾಂಟಮ್ ಬಗ್ಗೆ ಮಾತಾಡುವಾಗ ಅಲ್ಲಿ ನಮ್ಮದು ಬೇಸಿಕ್ ಲಾ ಆಫ್ ಫಿಸಿಕ್ಸು ಮತ್ತೊಂದು ಯಾವುದಲ್ಲಿ ಅಲ್ಲಿಗೆ ಅಪ್ಲೈ ಆಗಲ್ಲ. ಹಾಗಂತದ್ದು ಇಲ್ಲ ಅಂತಲ್ಲ. ಕ್ವಾಂಟಮ್ ಲೆವೆಲಲ್ಲಿ ಹೋದಾಗ ಅಲ್ಲಿ ಗ್ರಾವಿಟಿ ಇದ್ದ ಬೇರೆ ಥರ ಕೆಲಸ ಮಾಡುತ್ತೆ, ಆಟಮ್ಸು ಅಲ್ಲಿ ಇರೋದಿಲ್ಲ, ಅದ್ರ ಒಳಗಡೆ ಹೋಗಿರ್ತೀವಿ, ಹಾಗಾದ್ರೆ ಆಟಮ್ಸ್ ಇಲ್ಲ ಅನ್ನೋಕ್ಕಾಗಲ್ಲ. ಇಲ್ಲಿ ಮೇಲ್ಮೈಯಲ್ಲಿ ನಮಗದೆಲ್ಲ ಬಳಕೆ ಆಗ್ತಾನೇ ಇದೆ, ಅದರ ಪರಿಣಾಮ ನಮಗೆ ಆಗ್ತಾನೆ ಇರುತ್ತೆ, ಅನುಭವಕ್ಕೂ ಬರ್ತಿರುತ್ತೆ. ಮೇಲ್ಮೈಲಿ ಇವೆಲ್ಲ ಚಟುವಟಿಕೆ ಇರುವಾಗ ಒಳಗೆ ನಾವು ಕ್ವಾಂಟಮ್ ಲೆವೆಲ್ಗೆ ಹೋದಾಗ ಅಲ್ಲಿ ಏನೂ ಇಲ್ಲ, ಅಲ್ಲಿ ಶೂನ್ಯ. ಈ ಹೊರಗೆ ಪೂರ್ಣತೆ ಏನಿದೆ, ಪರಿಪೂರ್ಣವಾಗಿಲ್ಲ ಏನು ಕಾಣ್ತಿದೆ, ಇದರ ಒಳಗಿರುವ ಶೂನ್ಯತೆಯನ್ನು ಪರಿಪೂರ್ಣತೆಯ ಸಹಾಯದಿಂದ ಅದನ್ನೇ ಮಾಧ್ಯಮವಾಗಿಟ್ಟುಕೊಂಡು ನಾವು ಶೂನ್ಯತೆ ಕಡೆಗೆ ಹೋಗುವುದು, ಅದು ಧ್ಯಾನ ಮಾರ್ಗ. ಈ ಶೂನ್ಯತೆ ಕಡೆಗೆ ಹೋಗುವಾಗ ಪರಿಪೂರ್ಣತೆಯನ್ನು ಕಾರುಣ್ಯದಿಂದ ನೋಡುವುದು, ಇದು ಪ್ರಜ್ಞಾಪಾರಮಿತದ ವಿಧಿ. ಅಂತಂದರೆ ಈಗ ಕರುಣೆ ಅಂದ ತಕ್ಷಣ ನಾವು ಅದನ್ನು ಒಂದು ರಸ ಅಥವಾ ಒಂದು ಭಾವ ಅಂತ ನಾವು ನೋಡ್ತೀವಿ. ಇದನ್ನು ಅಭ್ಯಾಸ ಮಾಡೋದು ಹೇಗೆ? ಕರುಣೆ ಅಂದ ತಕ್ಷಣ ನಮಗೆ ಗೊತ್ತಿರೋ ಕರುಣೆ ಬಂದ್ಬಿಡುತ್ತೆ. ಒಬ್ಬ ವೀಕ್ ಪರ್ಸನ್ ಬಗ್ಗೆನೋ, ನಮಗಿಂತ ಕಡಿಮೆ ಬುದ್ಧಿವಂತ ಇರೋನು, ನಮಗಿಂತ ಕಡಿಮೆ ಆರೋಗ್ಯ ಇರೋವಂಥವನು, ನಮಗಿಂತ ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇರೋನು, ನಾನಾ ಕಾರಣಗಳಿಗೆ ನಮ್ಮಲ್ಲಿ ಯಾವುದಿದೆ ಅದು ಇನ್ನೊಬ್ಬರಲ್ಲಿ ಇಲ್ಲ ಅಂತಂದಾಗ ಆ ವಿಷಯಕ್ಕೆ ಮಾತ್ರ ಕರುಣೆ ನಮಗೆ ಬರುತ್ತೆ. ನಮಗೆ ಹಿತಕರವಾದ ವ್ಯಕ್ತಿ ಇದ್ದರೆ ಮಾತ್ರ ಕರುಣೆ ಬರುತ್ತೆ. ನಮಗೆ ಹಿತವಲ್ಲದ ವ್ಯಕ್ತಿಯಲ್ಲಿ ಸಮಸ್ಯೆ ಆದಾಗ ಅವ್ನಿಗೆ ಆಗಬೇಕಾದ್ದೆ ಅಂತಂತೀವಿ. ನಮ್ಮ ರೀತಿಯ ಲೌಕಿಕವಾಗಿ ಸಂಸಾರದ ನಾವು ಬಳಸುವ ಕರುಣೆಯ ಪದದ ಅರ್ಥಕ್ಕೂ ಯೋಗ ಮಾರ್ಗದಲ್ಲಿ ನಡೆಯುವಾಗ ಕರುಣೆಯ ಪದದ ಅರ್ಥಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರೀತಿ ತುಂಬಿದ ಕಣ್ಣುಗಳಿಂದ ಪ್ರಪಂಚವನ್ನು ನೋಡುವುದು ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಇದನ್ನು ಅಭ್ಯಾಸ ಮಾಡುವ ಬಗೆ, ಅದು ನಮಗೆ ಸೌಂದರ್ಯ ಪ್ರಜ್ಞೆಯನ್ನು ಕೊಡುತ್ತಾ ಸೌಂದರ್ಯಕ್ಕೆ ಅಂಟಿಕೊಳ್ಳದೆ ಬದುಕುವುದು. ಆ ಸೌಂದರ್ಯ ಪ್ರಜ್ಞೆ ಪೂರ್ಣತೆಯಾಗಿದ್ದರೆ, ಸೌಂದರ್ಯ ಪ್ರಜ್ಞೆ ಯಾವುದನ್ನು ಸುಂದರವಾಗಿ ನಾವು ನೋಡ್ತಿದ್ದೀವೋ ಅದಕ್ಕೆ ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ ಬದುಕುವುದು ಶೂನ್ಯ. ಇಂತಹ ಒಂದು ಹೊರಲೋಕಕ್ಕೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ, ಮುನಿಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಈ ರೀತಿಯ ಪೂರ್ಣತೆ ಮತ್ತು ಶೂನ್ಯತೆಯನ್ನು ನಾವು ಸಮವಾಗಿ ನೋಡುವುದಾದರೆ, ಮಧ್ಯ ಮಾರ್ಗದಲ್ಲಿ ಬದುಕುವುದಾದರೆ ಹೇಗೆ, ಅದಕ್ಕೆ ಪಾರಮಿತ ಸೂತ್ರ ಹೇಗೆ ಸಹಾಯ ಮಾಡುತ್ತದೆ? ಅದನ್ನು ಧ್ಯಾನ ಮಾರ್ಗದಲ್ಲಿ ನೋಡುವಾಗ ಬಗೆ ಬೇರೆ, ಅದನ್ನು ತಾರ್ಕಿಕವಾಗಿ ಅದನ್ನು ವಿವರಿಸೋದಕ್ಕೂ, ಯೋಗ ಮಾರ್ಗದಲ್ಲಿ ಧ್ಯಾನದಲ್ಲಿ ಆ ಕಾರುಣ್ಯವನ್ನೇ ಅನುಭವಿಸೋಕ್ಕೂ, ಯೋಗ ಮಾರ್ಗದಲ್ಲಿ ಶೂನ್ಯವನ್ನೇ ಅನುಭವಿಸೋಕ್ಕೂ, ಶೂನ್ಯದ ಬಗ್ಗೆ ಮಾತನಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆ ಶೂನ್ಯತೆಯನ್ನೇ ಅನುಭವಕ್ಕೆ ತಗೊಂಡು ಆ ಕಾರುಣ್ಯವನ್ನೇ ನಮ್ಮ ಗುಣವನ್ನಾಗಿಸಿಕೊಂಡಾಗ ಈ ಪಂಚಸ್ಕಂದಗಳು ಅಂತ ಏನು ಬೌದ್ಧರು ಹೇಳ್ತಾರೆ, 5 ವಿಷಯಕ್ಕೆ ನಾವು ಅಂಟಿಕೊಳ್ಳುತ್ತೇವೆ. ಈ 5 ವಿಷಯಗಳಿಗೆ ನಾವು ಅಂಟಿಕೊಂಡಾಗ ನಮಗೆ ದುಃಖಗಳು ಮೂಡ್ತಾ ಹೋಗುತ್ತೆ. ನಾವು ದುಃಖ ಮೂಡ್ತಿದೆ ಅಂತಂದರೆ ಯಾವುದರಿಂದ ಮೂಡ್ತಿದೆ ಅದನ್ನು ಹುಡುಕಿ ಅದರಿಂದ ಅಂಟಿಕೊಂಡಿರುವುದರಿಂದ ಕಳಚಿಕೊಳ್ಳುವುದು. ಯಾವುದನ್ನು ತ್ಯಜಿಸುವುದಲ್ಲ, ತಿರಸ್ಕರಿಸುವುದಲ್ಲ, ಯಾವುದನ್ನು ನಾವು ಕೆಟ್ಟದು ಒಳ್ಳೆಯದನ್ನು ಲೇಬಲ್ ಹಚ್ಚೋದಲ್ಲ, ಎಲ್ಲದಕ್ಕೆ ಅಂಟಿಕೊಂಡಿರುವ ನಮ್ಮ ಗುಣ ಏನಿದೆ ಅದರಿಂದ ಕಳಚಿಕೊಳ್ಳುವುದು. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಹೋಗುವ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಹೊರಗೆಲ್ಲ ಇದಿದೆಯಂತೆ, ಕೊಂಡಿಗಳಿದೆಯಂತೆ, ಪಾಶಗಳಿದೆಯಂತೆ, ನಮ್ಮನ್ನು ಹಿಡಿದಾಕುವಂಥದ್ದು. ನಮ್ಮಲ್ಲಿ ಕೊಂಡಿ ಇದೆಯಂತೆ, ಮನಸ್ಸನ್ನುವ ಕೊಂಡಿ ಎಲ್ಲದಕ್ಕೂ ಹೋಗಿ ಸಿಗಾಕೊಳ್ತಿರುತ್ತಂತೆ. ಅದನ್ನು ಕಳಿಸ್ಕೊಂಬಿಟ್ರೆ, ಎಲ್ಲ ಪಾಶಗಳಿಂದ ಈ ಕೊಂಡಿ ಕಳಿಸ್ಕೊಂಬಿಟ್ರೆ ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ನಾವು ಈ ಭವಬಂಧನದಿಂದ ನಾವು ಬಿಡುಗಡೆ ಹೊಂತೀವಿ ಅಂತ ಗುಂಡಪ್ಪ ಅಂತಾರೆ. ಆ ರೀತಿಯ ಅಂಟಿಕೊಂಡಿರುವುದರಿಂದ ಬಿಡಿಸಿಕೊಳ್ಳುವುದು, ವ್ಯಕ್ತಿಯಿಂದಲ್ಲ, ವಿಷಯದಿಂದಲ್ಲ, ವಸ್ತುವಿಂದಲ್ಲ, ಅದರಿಂದ ಅಂಟಿಕೊಂಡಿರುವ ಭಾವ ಇದೆಯಲ್ಲ, ಭಾವದಿಂದ ಕಳಚಿಕೊಳ್ಳುವುದು.
ಆ ಭಾವದಿಂದ ಕಳಚಿಕೊಳ್ಳೋದ ತಕ್ಷಣ ಹೇಗೆ ಕಳಚಿಕೊಳ್ಳೋದು ಅದು ಗೊತ್ತಾಗಬೇಕು ಅಂದರೆ ಧ್ಯಾನ ಮಾರ್ಗದಲ್ಲಿ ಈ ಅಂಟುವಿಕೆ ಎಲ್ಲಿಂದ ಬರ್ತಿದೆ. ಥಿಯರಿಟಿಕಲಿ ನಾವು ಮನಸ್ಸಿಂದ ಮತ್ತೊಂದು ಭಾವನೆಗಳಿಂದ ಅಂತೀವಿ, ಅದು ಎಲ್ಲಿ ಮೂಡ್ತಿದೆ, ಅದು ಎಲ್ಲಿ ಮೂಡ್ತಿದೆ ಅಂತ ನಮ್ಮನ್ನಾವೇ ಒಂಥರ MRI ಸ್ಕ್ಯಾನ್ ಮಾಡ್ಕೊಂಡಂಗೆ ನಮ್ಮಲ್ಲೇ ಇಣುಕಿ ನೋಡಿದಾಗ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಸುಲಭ. ಆಗ ನಮ್ಮಲ್ಲೇ ತಾನಾಗಿ ಕ್ಯೂರ್ ಸಿಗುತ್ತೆ. ಈ ರೀತಿ ಪ್ರಜ್ಞಾಪಾರಮಿತ ಸೂತ್ರವನ್ನು, ಪ್ರಪಂಚವನ್ನು ಅದು ಹೇಗೆ ಫಂಕ್ಷನ್ ಆಗ್ತಾಯಿದೆ, ನಾನು ಹೇಗೆ ಫಂಕ್ಷನ್ ಆಗ್ತಾಯಿದ್ದೀನಿ, ಎರಡರ ಮಧ್ಯೆ ಆ ಸಮೀಕರಣ ಹೇಗಿದೆ, ಆ ಸಮೀಕರಣದಲ್ಲಿ ಅಂಟಿಕೊಳ್ಳುವಿಕೆ ಅನ್ನೋದು ಎಷ್ಟು ಮಟ್ಟಿಗೆ ಅದು ತನ್ನ ಸಿಂಹಪಾಲನ್ನು ಹೊಂದಿದೆ, ಆ ಸಿಂಹಪಾಲು ಹೊಂದಿರುವಂತಹ ಅಂಟುವಿಕೆ ಏನಿದೆ ಅದರಿಂದ ನಾವು ಕಳಚಿಕೊಳ್ಳುವುದು ಹೇಗೆ, ಆ ಕಳಚಿಕೊಳ್ಳುವ ದಾರಿಯಲ್ಲಿ ಕಾರುಣ್ಯ ಶೂನ್ಯತೆಯನ್ನು ಪಡೆದುಕೊಳ್ಳುತ್ತಾ ಪಂಚಸ್ಕಂದಗಳನ್ನು ಮೀರಿ ದುಃಖ ನಾಶದ ಕಡೆಗೆ ನಾವು ಸಾಗಿದಾಗ ತಾನಾಗೆ ಪ್ರಜ್ಞಾಪಾರಮಿತ ಸೂತ್ರದಲ್ಲಿ ಏನು ನಮಗೆ ಮಂತ್ರವನ್ನು ಕೊಡ್ತಾರೆ, ಗತೆ ಗತೆ ಪರಗತೆ ಸಂಪರಗತೆ ಬೋಧಿಸ್ವಾಹ ಅಂತ ಇದೆ, ಅದನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು, ಅದನ್ನು ಧ್ಯಾನದಲ್ಲಿ ಆ ಸೂತ್ರವನ್ನು ಬಳಸಿಕೊಳ್ಳುವುದು ಹೇಗೆ, ಆ ಸೂತ್ರವನ್ನೇ ಧ್ಯಾನದ ಮಂತ್ರವನ್ನಾಗಿ ಮಾಡಿಕೊಳ್ಳುವುದು ಹೇಗೆ, ಅದರಿಂದ ನಮಗೆ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗತ್ತೆ, ಈ ರೀತಿಯ ಒಂದು ಆತ್ಮಾವಲೋಕನ, ಹಾಗೆ ಅದ್ರ ಜೊತೆಗೆ ಸಂವಾದ ಮತ್ತು ಅದರ ಧ್ಯಾನ ಮತ್ತು ಯೋಗವನ್ನು ಪರಿಚಯಿಸಿ ಅದನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವೇ ಈ ಪ್ರಜ್ಞಾಪಾರಮಿತ ಸೂತ್ರದ 2 ದಿನಗಳ ಶನಿವಾರ ಮತ್ತು ಭಾನುವಾರದ ಶಿಬಿರದ ಉದ್ದೇಶ. ಆಸಕ್ತದಲ್ಲಿ ಭಾಗವಹಿಸ್ಬೋದು. ಅದು ಹಾಗೆ ಅಲ್ಲಮನ ಬಯಲಿನ ಯೋಗದ ಬಗ್ಗೆ ಈಗಾಗಲೇ ಒಂದು ಸಂಚಿಕೆ ಮಾಡಿ, ಬಯಲು ಯೋಗ ಅಂದರೆ ಹೇಗಿರುತ್ತೆ, ಅದನ್ನು ಧ್ಯಾನದಲ್ಲಿ ಯಾವ ರೀತಿ ಬಳಸ್ಕೊಳ್ತೀವಿ ಅಂತ ಒಂದು ಚಿಕ್ಕ ತುಣುಕನ್ನು ನೀಡಲಾಗಿದೆ. ಪ್ರಜ್ಞಾಪಾರಮಿತ, ಗಾಯತ್ರಿ ಮಂತ್ರ ಮತ್ತು ಬಯಲು ಯೋಗ, ಇವು 3ರಲ್ಲಿ ತಮಗೆ ಯಾವುದಲ್ಲಿ ಅದರಲ್ಲಿ ಆಸಕ್ತಿ ಅಂತ ಅನಿಸುತ್ತೋ ಅದಕ್ಕೆ ತಾವು ಭಾಗವಹಿಸ್ಬೋದು. ಇದೇ ವಿಶ್ರಮ ಹೊಸಪೇಟೆ ಬಳಿ ಇರುವಂಥ ಬೂದಗುಂಪ ಕ್ರಾಸ್ ಅಂತ, ಅದು ಹೊಸಪೇಟೆಯಿಂದ ಕುಷ್ಟಗಿಗೆ ಹೋಗೋ ರೋಡಲ್ಲಿ ಬೂದಗುಂಪ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಒಂದು ವಿಶಾಲವಾದ ಬಯಲಿನಲ್ಲೇ ಅಲ್ಲಮ್ಮ ಹೇಳುವ ಬಯಲಿನಲ್ಲಿ ವಿಶ್ರಮ ಅಂತ ಧ್ಯಾನ ಕೇಂದ್ರ ಇದೆ. ಆಸಕ್ತರು ಖಂಡಿತ ಅದಕ್ಕೆ ಸಂಪರ್ಕಿಸಿ ಭಾಗವಹಿಸಿ ಅಂತ ಹೇಳ್ಕೊತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.